ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವಾಗ ಬ್ಯಾಂಗ್ಳೂರಿಂದ ಫಸ್ಟ್ ದೀಪಾವಳಿ ನಮ್ಮದು ಮದುವೆ ಆದಮೇಲೆ ನಾವು ಆಚರಣೆ ಮಾಡಬೇಕಂತ ನಮ್ಮ ತವ್ರ ಮನೆಗೆ ಹೋಗ್ತಿದ್ದೀವಿ. ಸೊ ಈಗ ನಾವು ಹೋಗ್ತಿರೋದು ರಾಯಚೂರಿಗೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಅದಕ್ಕೆ ದಾರಿನಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟೀ ಎಲ್ಲ ಕೊಡ್ಕೊಂಡು ಅಲ್ಲಿಂದ ನಮ್ಮೂರ ಕಡೆ ನಾವು ಪ್ರಯಾಣ ಬೆಳೆಸಿದ್ದೀವಿ. ನಾವು ಆ್ಯಕ್ಚುಲಿ ನಿನ್ನೆನೇ ಹೋಗಬೇಕಿತ್ತು, ತುಂಬ ಟ್ರಾಫಿಕ್ ಇರೋದ್ರಿಂದ ಇವತ್ತು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿರೋದು. ಸೊ ಗೈಸ್, ಆ್ಯಕ್ಚುಲಿ ನಾವು ನನ್ನ ತವರು ಮನೆಗೆ ಹೋಗ್ತಿದ್ದೀವಿ. ಓಕೆ, ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ನಾನು ಇನ್ನೂ ರೆಡಿ ಆಗದೆ ಹಂಗೆ ಬಂದಿದ್ದೀನಿ ಅಂದರೆ ಅರ್ಥ ಮಾಡ್ಕೊಂಬಿಡಿ ಎಷ್ಟು ಇಂಟ್ರೆಸ್ಟೆಡ್ ಬೇಡ ನಮ್ಮ ಊರಿಗೆ ಹೋಗಕ್ಕೆ ನನಗೆ ಅಂತ. ಅದನ್ನು ಫಸ್ಟ್ ದೀಪಾವಳಿ ನಾವು ಅಲ್ಲೇ ಆಚರಣೆ ಮಾಡಬೇಕು, ನಾನು ನನ್ನ ಹಸ್ಬೆಂಡು. ಸೊ ಲೆಟ್ಸ್ ಗೋ. The wind hums songs at the break of day, whispering pines, secrets untold. ಸೊ ಗಾಯ್ಸ್, ನಾನು ಹೇಳ್ದಂಗೆ ಆಲ್ಮೋಸ್ಟ್ ಇನ್ನು ಹಾಫ್ ಆನ್ ಅವರ್ ಫುಲ್ ಖುಷಿಯಾಗಿದೆ. ಈಗ ಆಲ್ಮೋಸ್ಟ್ ನಾವು ಎಮ್ಮಿಗನೂರು ಮಂತ್ರ ಹತ್ರ ಇದ್ದೀವಿ ಅನ್ಸುತ್ತೆ. ನನ್ನ ಹಸ್ಬೆಂಡು ಡ್ರೈವಿಂಗಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಇದು ಮಾದಾವರಂ ಬ್ರಿಡ್ಜ್. ಸೊ ಇದು ಬಂತಂದ್ರೆ ನಮ್ಮೂರು ಬಂತಂತಾನೆ ಅರ್ಥ. ಸೊ ಇದು ತುಂಗಭದ್ರಾ ನದಿ. ಎಂಟರಿಂಗ್ ಟು ಹರ್ ಡೈನಾಸ್ಟಿ. ಎಸ್, ನೋಡಿ ಎಷ್ಟು ಚಂದ ಅಲ್ಲ. ಸೊ ನಾವು ಆಲ್ಮೋಸ್ಟ್ ನಮ್ಮೂರ ಹತ್ರ ಬಂದಿದ್ದೀವಿ. ಈಗ ಇದು ನಮ್ಮೂರೇ, ನೋಡ್ತಿರ್ಬೋದು ನೀವು. ನಮ್ಮೂರಲ್ಲಿ ತುಂಬ ಜಾಸ್ತಿ ಬೆಳೆಯೋದಂದರೆ ಕಾಟನ್ನು. ಈಗ ಮನೆಗೆ ಬಂದಿದ್ವಿ ಆಲ್ರೆಡಿ. ಸೊ ನಮ್ಮ ಮನೇನೂ ತೋರಿಸ್ತಿದ್ದೀನಿ ನೋಡಿ, ಚಿಕ್ಕ ಹೋಮ್ ಟೂರ್ ಅಂತಲೇ ಅನ್ಕೋಬೋದು ನೀವು. ನಮ್ಮಮ್ಮ ಏನೋ ನಮಗೆ ಊಟ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಸೊ ನಮ್ಮ ಮನೆ ಆಚೆ ಕಡೆ ಇದು ಈ ಥರ ಇದೆ. ಸೊ ನೋಡಿ, ಎಂಜಾಯ್ ಮಾಡಿ. ಅಮ್ಮ ಏನೋ ಮಾಡಕತ್ತಾರ, ಅಲ್ಲ ನೀರು ಕಾದ್ಬಿಟ್ಟವಳ ಅಂದೆ. ಒಗ್ಗರಣೆ ಮಾಡ್ತಾರೆ ಅನಿಸುತ್ತೆ. ಸೊ ಮಂಡಕ್ಕಿ ಒಗ್ಗರಣೆಗೆ ಇಲ್ಲಿ ನೆನೆ ಹಾಕಿದ್ದಾರೆ. ಸೊ ನಮ್ಮಮ್ಮ ಮಾಡಿರೋ ಒಗ್ಗರಣೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಅದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ಅದು ರುಚಿನೇ ಬೇರೆ. ಸೊ ಅದಾದಮೇಲೆ ಮತ್ತೆ ನಾವು ನಮ್ಮ ಮಾವನವರ ಊರಿಗೆ ಕಡೆ ಹೋಗ್ತಿದ್ದೀವಿ, ಅಂದರೆ ನಮ್ಮ ಅಮ್ಮನ ತವ್ರ ಮನೆ ಕಡೆಗೆ. ಅದು ಸೈದಾಪುರ್ ಮತ್ತು ಕೊಂಡಾಪುರ್ ಮತ್ತು ಜೋಳದಡಿಗೆ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ. ಸೊ ಹೋಗಬೇಕಾದ್ರೆ ಅಲ್ಲಿ ನಾವು ದೇವಸೂಗೂರು ಮತ್ತು ಕೃಷ್ಣ ನದಿ ಎಲ್ಲ ದಾಟ್ಕೊಂಡು ಹೋಗಬೇಕು. ಸೊ ಹೀಗಿತ್ತು ನೋಡಿ ನಮ್ಮ ಪ್ರಯಾಣ, ನೋಡಿ ಎಂಜಾಯ್ ಮಾಡಿ. ಸೊ ನಾವು ಇವಾಗ ಹೋಗ್ತಿರೋದು ಕೃಷ್ಣ ನದಿ ಬ್ರಿಡ್ಜ್ ಮೇಲೆ. ಅದು ಓಲ್ಡ್ ಬ್ರಿಡ್ಜು ಆ್ಯಕ್ಚುಲಿ. ಇದರಲ್ಲಿ ಒನ್ ವೇ ಹೋಗೋದು ಒನ್ ವೇ ಬರೋದಷ್ಟೇ ಇರೋದು. ಸೊ ನ್ಯೂ ಬ್ರಿಡ್ಜನ್ನು ಕೂಡ ಅವರು ರೆಡಿ ಮಾಡ್ತಿದ್ದಾರೆ ಪಕ್ಕದಲ್ಲೇ. ನೋಡಿ ನಮ್ಮಮ್ಮ ತವ್ರ ಮನೆ ಹೋದ ತಕ್ಷಣ ಖುಷಿ ನೋಡಿ ಅವ್ರ ಮುಖದಲ್ಲಿ. ಮತ್ತು ನಾವಿವಾಗ ಹೋಗ್ತಿರೋದು ಜೋಳದಡಿಗೆ ಕಡೆ. ಸೊ ಅದು ನಮ್ಮಮ್ಮ ಅವರ ತಂಗಿಯ ಮನೆ ಕಡೆಗೆ. ಸೊ ಅಲ್ಲಿ ಹೋಗಬೇಕಾದ್ರೆ ವ್ಯೂ ಅಂತೂ ತುಂಬ ಸಖತ್ತಾಗಿತ್ತು. ಆ್ಯಂಡ್ ರೀಸೆಂಟಾಗಿ ಭೀಮಾ ನದಿ ಇರೋದ್ರಿಂದ ಅಲ್ಲಿ ಜಾಸ್ತಿ ಮಳೆ ಬಂದು ಫ್ಲಡ್ ಕೂಡ ಆಗಿತ್ತು. ತುಂಬ ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿತ್ತು, ಈ ಬ್ರಿಡ್ಜ್ ಮೇಲೆಲ್ಲ ಬಂದುಬಿಟ್ಟಿತ್ತು ವಾಟರು. ಸೊ ಅದನ್ನೇ ನೋಡ್ತಿದ್ದೀವಿ, ನೀವು ನೋಡ್ಬೋದು. ಅದು ಕಸ ಎಲ್ಲ ಹಂಗೆ ಇದೆ, ಬಟ್ ಇವಾಗೆಲ್ಲ ನಾರ್ಮಲ್ ಆಗಿದೆ. ಮುಂಚೆ ಈ ರೋಡೆಲ್ಲ ಬ್ಲಾಕ್ ಆಗಿತ್ತಂತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಭೀಮಾ ನದಿ.
ಈ ಕೈ ನಮ್ಮ ಅಕ್ಕ ಹೇಳ್ತಾಳ ಮುಂದೆ ಬೇಡ ಈ ಕೈ ಕನ್ನಡಿಗರ ಆಸಿ 5 ಬಳ್ಳು ಮುಚ್ಚಿದರೆ ಮುಷ್ಟಿ ಮಾಡಿ ಹೊಡೆದರೆ ಮುಂದೆ ಕೇಳು ನೀನ್ ಹೇಳು ತೂತ್ಕೊಂಡಾಗೇನ ಪಿಂಗ್ ಇದು ಹೆಸರು ಆಕ್ಚುಲಿ ಇಟ್ಟಿದ್ದು ನಮ್ಮ ಅತ್ತಿ ಇಲ್ಲೊಬ್ಬ ಸೆಲೆಬ್ರಿಟಿ ಸ್ವಲ್ಪ ಫೇಮಸ್ ಪರ್ಸನಾಲಿಟಿ ಮಕ್ಕ ತೋರ್ಸ್ಕಕ್ಕೆ ನಾಚಿಕೆ ಆಗ್ತದೆ ಬಹಳ ಡೀಸೆಂಟ್ ಅಲ್ಲ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ ನನಗೆ ಈ ತರ ಮಕ್ಕ ತೋರ್ಸ್ಕೊಂಡಾಗ ಒಂದೊಂದು ಕಾಲದಲ್ಲಿ ನಾನು ದೊಡ್ಡ ಸೆಲೆಬ್ರಿಟಿ ಇದೆ ಈಗೆಲ್ಲ ಡೀಸೆಂಟ್ ಫ್ಯಾನ್ ಅಂದ್ರೆ ಇವನೇ ಪ್ಲೀಸ್ 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 ಮಾಮ್ ಒಂದೆಲ್ಲ ಬಿಡ್ತೀವಿ ನಾವೆಲ್ಲ ಬಾಡಿಗಾರ್ಡ್ಸ್ ನಮ್ಮ ಇದು ಬೆಂಕಿಯ ಕಣ್ಣುಗಳು ನೀವು ನಾ ಒಂದೊಂದು ಕಾಲದ ವೀರಭದ್ರ ಇದ್ದೆ ನನ್ನ ಕಡೆ ಡೇಂಜರ್ ಇದೀವಿ ನಾವೆಲ್ಲ ನಾನು ದಿಂಗಾಲೇಶ್ವರ ಸ್ವಾಮಿ ಅವರು ಕೆಂಡಾಲೇಶ್ವರ ಸ್ವಾಮಿ ಅಂತ ನೀನ್ ಯಾ ಸ್ವಾಮಿ ಇವ್ರು ತೂತ್ಗಣ್ಣೇಶ್ವರ ಸ್ವಾಮಿ ನಾವು ಡೇಂಜರ್ ಸ್ವಾಮಿ ಏ ಭರತ್ ನಿಮ್ಮ ಅಪ್ಪಾಜಿ ಒಂದು ಫೇಮಸ್ ಪರ್ಸನಾಲಿಟಿ ಅಲ್ವಾ ಅವ್ರೊಂದು ಡೈಲಾಗ್ ಹೇಳ್ತಾರಲ್ಲ ಅದನ್ನ ಒಂದು ಸ್ವಲ್ಪ ಬಿಡು ಈ ಕಡೆ ಕಾಣ್ತೀರಿ ಕಣ್ ತೆರಿ ಪ್ಲೀಸ್ ಕಣ್ಣು ಮುಚ್ಚಬಾರ್ದಮ್ಮ ಕೈ ತೆಗೆ ಮಂಗೆ ಮೀನುಗಾರದು ಯಾವ್ದಾಯ್ತನಲ್ಲ ನಿರಂಜನ್ ಇಲ್ಲ ಕಣ ಡೇಂಜರ್ ಇದ್ದು ನಾನು ಅಲ್ಲಿ ಬರಬೇಡ ಪ್ಲೀಸ್ ಮಾಮ ಹೇಳ್ತಾರಲ್ಲ ಒಂದು ಡೈಲಾಗ್ ಹೇಳು ನಾವು ವೀರಭದ್ರ ಅವತಾರ ಪ್ಲೀಸ್ ಯಾರು ಗೊತ್ತಿಲ್ಲ ನನಗೆ ಅವ್ರ ಹೆಸರು ಎತ್ತಬೇಡ ಪ್ಲೀಸ್ ನಮ್ಮ ಕೈಲಿ ಆಗೋದೇ ಇಲ್ಲ ಅವ್ರಿಗೆ ವಿ ಕ್ಯಾನಾಟ್ ಡಿಸ್ಕ್ಲೋಸ್ ಇಟ್ ಪ್ಲೀಸ್ ಪ್ಲೀಸ್ ಆಗಿನ ಕಾಲದಲ್ಲಿ ನಾನು ವೀರಭದ್ರ ದೇವ್ರು ಬರ್ತಿತ್ತು ಈಗ ನನ್ನ ಮಾತು ಅಕ್ಷತಾ ಅಚ್ಚು ಪುಟ್ಟ ಇದು ಒಂದು ಡೈಲಾಗ್ ಹೇಳಮ್ಮ ಏನಾದ್ರು ಚಂದಂದು ಸಿನಿಮಾ ಡೈಲಾಗು ಅಥವಾ ಏನಾದ್ರು ರೈಮ್ಸ್ ಹೇಳು ಫ್ರೆಂಡ್ಸ್ ಇದು ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದಕ್ಕೆ ನಮ್ಮ ಕಡೆ ಏನೋ ಅಂತಾರೆ ಅದು ಅನ್ನೋದು ಏನಂತ ಕಮೆಂಟ್ ಮಾಡಿ ಮತ್ತು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿ ಇದು ನಮ್ಮ ಕಡೆ ಎಲ್ಲ ಸತ್ಯ ಅಲ್ಲ ನಿಮ್ಮ ಕಡೆ ಇವತ್ತು ಏನು ಮಾಡ್ತಿದ್ದಾರೆ ನಿಮ್ಮ ಮನೇಲಿ ನಮ್ಮ ಅಜ್ಜ ತೀರೋಗಿ 20-25 ಇಯರ್ಸ್ ಆಯಿತು ಅವ್ರು ತುಂಬ ನಮಗೆ ಎಷ್ಟು ಉಪಕಾರ ಮಾಡ್ತಾರೆ ಅಂದರೆ ನಾವು ಇಷ್ಟೆಲ್ಲ ಇರೋಕ್ಕೆ ಇದೆಲ್ಲ ಆಗಕ್ಕೆ ನಮ್ಮ ತಾತನೇ ಕಾರಣ ಅವ್ರು ನಾವು ಯಾವತ್ತೂ ಮರೆಯಲ್ಲ ಅದಕ್ಕಾಗಿ ಇದೆಲ್ಲ ತಂದು ಅವ್ರಿಗೆ ಇಟ್ಟು ಅರ್ಪಣೆ ಮಾಡ್ತೀವಿ ನಾವು ಡಿಸೈನ್ ಮಾಡ್ಕೋಬೇಕು ಸಿಸ್ಟಮೆಟಿಕ್ ಹಿಂಗೆ ಒಂದು ತಗೋಬೇಕು ಹಿಂಗೆ ತಗೊಂಡು ಇದನ್ನು ಹಿಂಗೆ ಬೆಂಡ್ ಮಾಡಬೇಕು ಮೊದಲು ಬೆಂಡ್ ಮಾಡಿ ಇದರೊಳಗೆ ಹಿಂಗೆ ಸೇರಿಸ್ಬೇಕು ಸೇರಿಸೋಣ ಹಿಂಗಾಗುತ್ತೆ ನಿಮ್ಮ ಮನೇಲಿ ಏನಿದೆ ಇವತ್ತು 2025 ನಮ್ಮ ಮನೆಯಲ್ಲಿ ನಮ್ಮ ತಾತ ನೆನೆಸ್ಪಾಡ್ರಿದೆಲ್ಲ ನನಗೆ ಆಗಲ್ಲ ಪ್ಲೀಸ್ ಅಲ್ಲ ಇದು ಇವತ್ತು ಮಾಡೋ ಫಂಕ್ಷನ್ ಏನಂತಾರೆ ಇದು ಫಂಕ್ಷನ್ ಅಲ್ಲ ಇದು ದುಃಖದಿಂದ ಮಾಡಕತ್ತೀವಿ ನಾವು ಇದಕ್ಕೆ ಯಾವ ಖುಷಿ ಇಲ್ಲ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಫಂಕ್ಷನ್ ಅಂತ ಏ ಇಲ್ಲ ದೊಡಮ್ಮ ನಮ್ಮ ಯಾವಾಗಲೂ ನಮ್ಮ ರೂಮಿಗೆ ಇಡೋದು ಬುದ್ಧಿ ಚಲೋ ಇದಲ್ಲ ಇದು 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 ಶೋಭೆ ತರಲ್ಲ ಇವಾಗ ಸ್ವಲ್ಪ ಬಿಸಿಲು ತಗೊಳ್ತೀವಿ ಎಳೆ ಬಿಸಿಲು ಸ್ವಲ್ಪ ನಮ್ಮ ಅಕ್ಕ ಚೆನ್ನಾಗಿಲ್ಲ ಅದಕ್ಕೆ ತೋರಿಸ್ತಿಲ್ಲ ಬೇರೆಯವರೆಲ್ಲ ನೋಡ್ರಿ ಚೆನ್ನಾಗಿರ್ತಾರ ನಾವೆಲ್ಲ ಹಿಂಗಿರೋದು ನ್ಯಾಚುರಲ್ ಬ್ಯೂಟಿ ನಾವು ನ್ಯಾಚುರಲ್ ಅಲ್ಲ ಅದಕ್ಕೆ ಕೈ ಹಿಂಗೆ ಅಡ್ಡಾಡ್ಕೊಂಡಿದ್ವಿ ಏನಿದು ಚಟ್ನಿ ಚಟ್ನಿ ಅಂದ್ರೆ ಏನು ಹಸಿ ಮೆಣಸಿನಕಾಯಿ ಉಳ್ಳಾಗಡ್ಡೆ ಎಣ್ಣೆ ಹಾಕಿ ಬೆಚ್ಚಗೆ ಮಾಡಬೇಕು ಆಮೇಲೆ ಜೀರಿಗೆ ಹುಣಸೆಹಣ್ಣು ಶೇಂಗಾ ಪುಡಿ ಬೆಲ್ಲ ಉಪ್ಪು ಹಾಕಿ ಮಿಕ್ಸರ್ಗೆ ಹಾಕಬೇಕು ಸೊ ಅದು ಚಟ್ನಿ ಆಗುತ್ತೆ ಚಟ್ನಿ ಹಾಕಿ ಯಾವ ಜೊತೆ ತಿನ್ಬೋದು ಅದನ್ನ ರೊಟ್ಟಿಗೆ ಚಪಾತಿಗೆ ಅನ್ನದಾಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ಹಾಕೊಂಡು ತಿನ್ಬೋದು ಖಾರ ಇರಲ್ವಾ ಇರಲ್ಲ ಸಿಹಿ ಚಂದ ರುಚಿ ಇರ್ತದ ಸ್ವಲ್ಪ ಬೆಲ್ಲ ಹಾಕೋಬೋದು ಅದರಲ್ಲಿ ಹಾಕ್ಬೋದು ಓಕೆ ಸೂಪರ್ ಸೊ ಇಲ್ಲಿ ನಾವು ಮತ್ತೆ ಆಚೆ ಕಡೆ ಕೂತ್ಕೊಂಡಿದ್ದೀವಿ ಯಾಕಂದರೆ ಅಂದರೆ ತುಂಬ ಚೆನ್ನಾಗಿತ್ತು ವಾತಾವರಣ ಅದಕ್ಕೆ ಸ್ವಲ್ಪ ಹಂಗೆ ಹೊರಗಡೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀವಿ ಹೆಂಗೆ ಕುಂತಾರೆ ನೋಡಿ ಇವ್ರಿಗೆ ತಲೆ ಮೇಲೆ ಕೈ ಇಟ್ಕೊಂಡು ಇವನು ಹ್ಞೂ ಬರ್ಯಾಗ ಜೀವ ಅಂದ್ರೆ ಯಾರಪ್ಪ ತುದ್ಗಣ್ಣಿ ಅಲ್ಲ ಬರ್ಯಾಗ ಜೀವ ಯಾರು ನಿನಗೆ ಯಾವ ಮಾವ ಜೀವ ಜಾಸ್ತಿ ಯಾರಮ್ಮ ಕರೆಕ್ಟ್ ಹೇಳು ಬರತ್ತೆ ಹೇಳ್ತಿಲ್ಲ ಹೇಳಿದ್ರೆ ನಿನಗೆ ಏನನ್ನ ಫಸ್ಟ್ ಯಾರು
ಈಗ ಅವ್ರ ಹೆಸರು ಹೇಳಿದ್ರೆ ಇವ್ರು ಹೊಡಿತಾರೆ, ಇವ್ರ ಹೆಸರು ಹೇಳಿ ಅವ್ರು ಹೊಡಿತಾರೆ. ಈಗ ಬೀಳ್ತಾವ ಅಂತೇಳಿ ಈಗ ಶಾಣೆ ಆಗ್ಬಿಟ್ಟು ನೀನು. ದೇಪ ಎಬ್ಗ ಎಬ್ಗ ಅವ್ನ ಆಕ್ಚುಲಿ ನೀವು ಬರಲ್ಲ ಅವನು. ಮದ್ವೆ ಮದುವೆ ಅಲ್ಲಿ ಬಂದಿದ್ದಲ್ಲ ಎಷ್ಟು ಕೆಲಸ ಮಾಡ್ತಾನೆ, ಅದು ಇದು ಸಾಮಾನು ಹಿಡ್ಕೊಂಡು ಕೊಂದ್ರದು ಬಿಡ್ತಿದ್ದಿಲ್ಲ. ಈಟು ಆಟ ಗಾಡಿ ಚಾಲು ಮಾಡೋದ್ರೆ ಹೋಗಿ ಬರ್ತಾನೆ. ಅಚ್ಚುಪುಟ್ಟ ಇಲ್ಬಾಮ. ಯಾವ ಸ್ಕೂಲ್ ನಿಮ್ದು? ಎಕ್ಸ್ಪರ್ಟಾ? ಏನು ಎಕ್ಸ್ಪರ್ಟ್ ಆಗಿದ್ದೀಯ ನೀನು? ಏನು ಎಕ್ಸ್ಪರ್ಟ್ ನೀನು? ಯಾವುದ್ರಲ್ಲಿ ಎಕ್ಸ್ಪರ್ಟ್ ನೀನು? ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ದಿ ಹೇಳು. ಏನೇನು ಬರ್ತದೆ ನಿನಗೆ? ಇರ್ಬೇಕು ಅವಕ್ಕ. ಈಗ ನಾವು ಕಿರಿಕಿರದ ಕರ್ಕೊಂಡ್ಬಿಡ್ತಾರ, ಅವ್ರ ಫೋನ್ಗಳು ಕೊಡ್ತಾವ, ಕೆಟ್ರೆ ನಡೀತಾವ. ಯಾವ ಊರಿದು? ಇಲ್ಲಿ ಬಂದಿರೋದು ನೀವು? ಜೋಳದಡಿಗೆ. ಯಾವತ್ತಾರು ಮುಂದೆ ಕೇಳಿದ್ರ ಮುಂಚೆ ಈ ಊರ ಹೆಸರು? ಜೋಳದಡಿಗೆ ಕೇಳಿಲ್ಲ, ಇದೇ ಫಸ್ಟ್ ಟೈಮ್. ವಾಟ್ ಅಬೌಟ್ ಗೂಡೂರು? ಗೂಡೂರು ಕೇಳಿಲ್ಲ. ಮುನ್ಗಲ್ ಕೇಳಿಲ್ಲ. ಸಂಗ್ವಾರ್ ಕೇಳಿಲ್ಲ. ನಿಮ್ಮೂರ ಹೆಸರೇನು ಸ್ವಾಮಿಗಳೇ? ಆಯ್ತಲ್ಲ. ನಿಮ್ಮ ಹೆಸರೇನು ಸ್ವಾಮಿಗಳೇ? ಶ್ರೀ ಪರಮ ಪೂಜ್ಯ ನಿರಂಜನಾನಂದ ಸ್ವಾಮಿಗಳು. ಹೌದಾ? ಮತ್ತೆ ಅವರು ನಿರಂಜನಾನಂದಪುರಿ ಸ್ವಾಮೀಜಿಯವರು, ಆದಿಚುಂಚನಗಿರಿ ಜೂನಿಯರ್ ಅವರು, ಆದಿಚುಂಚನಗಿರಿ ಇವರು ಬೇರೆ. ನಮ್ದು ಆದಿಚುಂಚನಗಿರಿ ಅಲ್ಲಮ್ಮ ಅಂತ ನಾದ್ರು. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು ಆಲ್. ಬಾಯ್.